ಮೊದಲನೆಯ ಪ್ರಶ್ನೆ, ಯಾವ ತರಕಾರಿಯನ್ನು ಮೂಳೆಗಳಿಲ್ಲದ ಮಾಂಸ ಎಂದು ಕರೆಯಲಾಗುತ್ತದೆ? ಎ ಸೋಯಾಬೀನ್, ಬಿ ಹೂಕೋಸು, ಸಿ ಬದನೆಕಾಯಿ, ಡಿ ಮುಲ್ಲಂಗಿ. ಉತ್ತರ ಎ ಸೋಯಾಬೀನ್. ಎರಡನೆಯ ಪ್ರಶ್ನೆ, ಎಷ್ಟು ದಿನಗಳ ನಂತರ ನೀವು ಮತ್ತೆ ರಕ್ತದಾನ ಮಾಡಬಹುದು? ಎ 52 ದಿನ, ಬಿ 56 ದಿನ, ಸಿ 54 ದಿನ, ಡಿ 58 ದಿನ. ಉತ್ತರ ಬಿ 56 ದಿನ. ಮೂರನೆಯ ಪ್ರಶ್ನೆ, ಯಾವುದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತದೆ? ಎ ಶುಂಠಿ, ಬಿ ಬೆಳ್ಳುಳ್ಳಿ, ಸಿ ಸೌತೆಕಾಯಿ, ಡಿ ಮೆಣಸಿನಕಾಯಿ. ಉತ್ತರ ಬಿ ಬೆಳ್ಳುಳ್ಳಿ. ನಾಲ್ಕನೆಯ ಪ್ರಶ್ನೆ, ಬೇಸಿಗೆಯಲ್ಲಿ ಯಾವ ಪಾನೀಯಗಳನ್ನು ತಪ್ಪಿಸಬೇಕು? ಎ ಚಹಾ, ಬಿ ಕಾಫಿ, ಸಿ ಮಜ್ಜಿಗೆ, ಡಿ ಹಾಲು. ಉತ್ತರ ಬಿ ಕಾಫಿ. ಐದನೆಯ ಪ್ರಶ್ನೆ, ಕೂದಲು ಬೇಗ ಬೂದು ಬಣ್ಣಕ್ಕೆ ತಿರುಗಲು ಕಾರಣವಾಗುವ ಆಹಾರ? ಎ ಹಾಲು, ಬಿ ಸಕ್ಕರೆ, ಸಿ ನಿಂಬೆಹಣ್ಣು, ಡಿ ಬೆಲ್ಲ. ಉತ್ತರ ಬಿ ಸಕ್ಕರೆ. ಆರನೆಯ ಪ್ರಶ್ನೆ, ಬಡವರ ಮರ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಬಿದಿರು, ಬಿ ತೆಂಗಿನ ಮರ, ಸಿ ಸಿರಿಗಂಧದ ಮರ, ಸಿ ಹಲಸು ಮರ. ಉತ್ತರ ಎ ಬಿದಿರು. ಏಳನೆಯ ಪ್ರಶ್ನೆ, ಯಾವ ಭಾರತೀಯ ಹಾವು ಮಗುವಿಗೆ ಜನ್ಮ ನೀಡುತ್ತದೆ? ಎ ಮೆಡುಸಾ, ಬಿ ವೈಪರ್, ಸಿ ಹೆಬ್ಬಾವು, ಡಿ ನಾಗರಹಾವು. ಉತ್ತರ ಬಿ ವೈಪರ್. ಎಂಟನೆಯ ಪ್ರಶ್ನೆ, ಯಾವ ದೇಶವು ಪ್ರಪಂಚದಲ್ಲಿ ಹೆಚ್ಚು ಮೊಬೈಲ್ ಫೋನುಗಳನ್ನು ಉತ್ಪಾದಿಸುತ್ತದೆ? ಎ ಭಾರತ, ಬಿ ಚೀನಾ, ಸಿ ಜರ್ಮನಿ, ಡಿ ಫ್ರಾನ್ಸ್. ಉತ್ತರ ಬಿ ಚೀನಾ. ಒಂಬತ್ತನೆಯ ಪ್ರಶ್ನೆ, 3 ಮೈಲಿ ದೂರದಲ್ಲಿರುವ ರಕ್ತದ ವಾಸನೆಯನ್ನು ಗ್ರಹಿಸುವ ಜೀವಿ? ಎ ಶಾರ್ಕ್, ಬಿ ಸಿಂಹ, ಸಿ ಹುಲಿ, ಡಿ ಕರಡಿ. ಉತ್ತರ ಎ ಶಾರ್ಕ್. ಹತ್ತನೆಯ ಪ್ರಶ್ನೆ, ಕುದುರೆಗಳ ಸಾವಿಗೆ ಕಾರಣವಾಗುವ ಹಣ್ಣು ಯಾವುದು? ಎ ಚೆರ್ರಿ, ಬಿ ಮೋಸಂಬಿ, ಸಿ ಬಾಳೆಹಣ್ಣು, ಡಿ ಬೆಣ್ಣೆಹಣ್ಣು. ಉತ್ತರ ಡಿ ಬೆಣ್ಣೆಹಣ್ಣು. 11ನೆಯ ಪ್ರಶ್ನೆ, ತನ್ನ ನಾಲಿಗೆಯಿಂದ ಮಾಂಸ ಮತ್ತು ಚರ್ಮವನ್ನು ತೆಗೆದು ಹಾಕಬಲ್ಲ ಪ್ರಾಣಿ ಯಾವುದು? ಎ ಕರಡಿ, ಬಿ ಸಿಂಹ, ಸಿ ನರಿ, ಡಿ ಹುಲಿ. ಉತ್ತರ ಬಿ ಸಿಂಹ. 12ನೆಯ ಪ್ರಶ್ನೆ, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಉತ್ತಮ ಪಾನೀಯ ಯಾವುದು? ಎ ಹಾಲು, ಬಿ ವೈನ್, ಸಿ ಕಾಫಿ, ಡಿ ಟೀ. ಉತ್ತರ ಡಿ ಟೀ. 13ನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಹೋಟೆಲ್ ಊಟವನ್ನು ತಟ್ಟೆಯಲ್ಲಿ ಹಾಕುವ ಬದಲು ಹುಡುಗಿಯರ ಮೈ ಮೇಲೆ ಹಾಕುತ್ತಾರೆ? ಎ ಜಪಾನ್, ಬಿ ಥೈಲ್ಯಾಂಡ್, ಸಿ ಇಟಲಿ, ಡಿ ಕೆನಡಾ. ಉತ್ತರ ಎ ಜಪಾನ್. 14ನೆಯ ಪ್ರಶ್ನೆ, ವಿಶ್ವದ ಮೊದಲ ಕಾರಿನ ಬಣ್ಣ ಯಾವುದು? ಎ ಕೆಂಪು, ಬಿ ಕಪ್ಪು, ಸಿ ಬಿಳಿ, ಡಿ ಹಳದಿ. ಉತ್ತರ ಎ ಕೆಂಪು. 15ನೆಯ ಪ್ರಶ್ನೆ, ಯಾವುದು ಬೇಸಿಗೆಯಲ್ಲಿ ಜೀರ್ಣಕಾರಿ ಸಮಸ್ಯೆಗಳಿಗೆ ಹೆಚ್ಚು ಪರಿಣಾಮಕಾರಿ? ಎ ಬೆಲ್ಲ, ಬಿ ಏಲಕ್ಕಿ, ಸಿ ತುಪ್ಪ, ಡಿ ಮೊಸರು. ಉತ್ತರ ಎ ಬೆಲ್ಲ. 16ನೆಯ ಪ್ರಶ್ನೆ, ಈಜಿಪ್ಟಿನ ರಾಷ್ಟ್ರೀಯ ಪಾನೀಯ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಟೀ, ಬಿ ಹಾಲು, ಸಿ ವೈನ್, ಡಿ ಕಾಫಿ. ಉತ್ತರ ಎ ಟೀ.
17ನೇ ಪ್ರಶ್ನೆ, ಯಾವ ದಿನ ಹುಟ್ಟಿದ ಮಕ್ಕಳು ತಮ್ಮ ತಂದೆ ತಾಯಿಗೆ ಕೀರ್ತಿ ತರುತ್ತಾರೆ? ಎ ಶನಿವಾರ, ಬಿ ಮಂಗಳವಾರ, ಸಿ ಬುಧವಾರ, ಡಿ ಭಾನುವಾರ. ಉತ್ತರ ಬಿ ಮಂಗಳವಾರ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ಹುಟ್ಟಿದ ದಿನವು ನಮ್ಮ ವೃತ್ತಿ ಜೀವನ, ಪ್ರೀತಿ ಮತ್ತು ವ್ಯಕ್ತಿತ್ವದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಮಂಗಳವಾರ ಜನಿಸಿದ ಜನರು ಸಾಮಾನ್ಯವಾಗಿ ತುಂಬಾ ಶಕ್ತಿಯುತವಾಗಿರುತ್ತಾರೆ. ಅವರು ಬಲವಾದ ಇಚ್ಛಾಶಕ್ತಿ ಮತ್ತು ದೃಢ ನಿಶ್ಚಯ ಉಳ್ಳವರು. ಅವರು 1 ಅಥವಾ 2 ಬಾರಿ ವಿಫಲವಾದರೂ ತಮ್ಮ ಗುರಿಯನ್ನು ಸಾಧಿಸುವ ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸುವುದಿಲ್ಲ. ಮಂಗಳವಾರ ದಿನ ಹುಟ್ಟಿದ ಮಕ್ಕಳು ತಮ್ಮ ತಂದೆ ತಾಯಿಗೆ ಕೀರ್ತಿ ತರುತ್ತಾರೆ. 18ನೇ ಪ್ರಶ್ನೆ, ಕಸದಿಂದ ವಿದ್ಯುತ್ ತಯಾರಿಸುವ ದೇಶ ಯಾವುದು? ಎ ಭಾರತ, ಬಿ ಸಿಂಗಾಪುರ್, ಸಿ ಜರ್ಮನಿ, ಡಿ ಇಂಗ್ಲೆಂಡ್. ಉತ್ತರ ಬಿ ಸಿಂಗಾಪುರ್. 19ನೇ ಪ್ರಶ್ನೆ, ಯಾವ ದೇಶದಲ್ಲಿ ಹಾವುಗಳನ್ನು ಸಾಕಿದರೆ 5 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸುತ್ತಾರೆ? ಎ ಅಮೆರಿಕ, ಬಿ ಥೈಲ್ಯಾಂಡ್, ಸಿ ಜರ್ಮನಿ, ಡಿ ನ್ಯೂಜಿಲೆಂಡ್. ಉತ್ತರ ಡಿ ನ್ಯೂಜಿಲೆಂಡ್. 20ನೇ ಪ್ರಶ್ನೆ, ಮೊಸಳೆ ಕಾವಲಿಗಿರುವ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಕೇರಳ, ಬಿ ತಮಿಳುನಾಡು, ಸಿ ಬಿಹಾರ, ಡಿ ಕರ್ನಾಟಕ. ಉತ್ತರ ಎ ಕೇರಳ. ತುಪ್ಪದ ಜೊತೆ ಏನು ತಿಂದರೆ ವಿಷವಾಗುತ್ತದೆ? ಎ ಮೀನು, ಬಿ ಜೇನುತುಪ್ಪ, ಸಿ ರವಾ ಲಡ್ಡು, ಡಿ ಕೋಳಿ. ಉತ್ತರ ಬಿ ಜೇನು. ತುಪ್ಪ ಮತ್ತು ಜೇನುತುಪ್ಪವನ್ನು ಸಮಾನ ಅನುಪಾತದಲ್ಲಿ ಮಿಶ್ರಣ ಮಾಡುವುದರಿಂದ ವಿಷಕಾರಿಯಾಗಬಹುದು ಮತ್ತು ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗಬಹುದು. ದೇಹದಲ್ಲಿ ಉಸಿರಾಟದ ತೊಂದರೆಗಳು, ಹೊಟ್ಟೆ ನೋವು ಮತ್ತು ಕ್ಯಾನ್ಸರ್ಗೆ ಕಾರಣವಾಗುತ್ತದೆ. ವಿಷಪೂರಿತ ಹಾವುಗಳ ರಕ್ತವನ್ನು ಯಾವಾಗಲೂ ಕುಡಿಯುವ ಜನರನ್ನು ಹೊಂದಿರುವ ದೇಶ ಯಾವುದು? ಎ ಇಂಡೋನೇಷ್ಯಾ, ಬಿ ಐಲ್ಯಾಂಡ್, ಸಿ ಮಾರಿಷಸ್, ಡಿ ಉಗಾಂಡ. ಉತ್ತರ ಎ ಇಂಡೋನೇಷ್ಯಾ. ವಿಷಪೂರಿತ ಹಾವುಗಳ ರಕ್ತವನ್ನು ಯಾವಾಗಲೂ ಕುಡಿಯುವ ಜನರನ್ನು ಹೊಂದಿರುವ ದೇಶ ಎಂದರೆ ಅದು ಇಂಡೋನೇಷ್ಯಾ ಆಗಿದೆ. ಹೊಟ್ಟೆಯ ಅನಿಲವನ್ನು ಸ್ವಲ್ಪ ಸಮಯದಲ್ಲೇ ಹೋಗಲಾಡಿಸಲು ಉತ್ತಮವಾದ ಎಲೆ ಯಾವುದು? ಎ ತುಳಸಿ, ಬಿ ಬ್ರಾಹ್ಮಿ, ಸಿ ಕೊತ್ತಂಬರಿ, ಡಿ ಕರಿಬೇವು. ಉತ್ತರ ಡಿ ಕರಿಬೇವು. ಹೊಟ್ಟೆಯ ಅನಿಲವನ್ನು ಸ್ವಲ್ಪ ಸಮಯದಲ್ಲೇ ಹೋಗಲಾಡಿಸಲು ಉತ್ತಮವಾದ ಎಲೆ ಎಂದರೆ ಅದು ಕರಿಬೇವು ಆಗಿದೆ. ಯಾವುದು ವಿಪರೀತ ಬೆನ್ನು ನೋವನ್ನು ಅತಿ ವೇಗವಾಗಿ ಗುಣಪಡಿಸುತ್ತದೆ? ಎ ಮೆಣಸು, ಬಿ ಲವಂಗ, ಸಿ ಕೊತ್ತಂಬರಿ ಸೊಪ್ಪು, ಡಿ ದಾಲ್ಚಿನ್ನಿ. ಉತ್ತರ ಡಿ ದಾಲ್ಚಿನ್ನಿ. ವಿಪರೀತ ಬೆನ್ನು ನೋವಿನಿಂದ ಬಳಲುತ್ತಿರುವವರು ದಾಲ್ಚಿನ್ನಿ ಉಪಯೋಗ ಮಾಡುವುದರಿಂದ ಬೆನ್ನು ನೋವು ಕಡಿಮೆಯಾಗುತ್ತದೆ. ಯಾವ ಆಹಾರವು ಕ್ಯಾನ್ಸರ್ ಅನ್ನು ತಡೆಗಟ್ಟುತ್ತದೆ? ಎ ಬೆಳ್ಳುಳ್ಳಿ, ಬಿ ಈರುಳ್ಳಿ, ಸಿ ಮೆಣಸಿನಕಾಯಿ, ಡಿ ಟೊಮ್ಯಾಟೊ. ಉತ್ತರ ಎ ಬೆಳ್ಳುಳ್ಳಿ.